ಮತ್ತೆ ಈ ಡಿವೋರ್ಸ್ ಬಗ್ಗೆ ಮನೆಯವ್ರಿಗೆ ಯಾವಾಗ ಹೇಳೋದು? 2 ದಿನದಲ್ಲಿ ಡಿವೋರ್ಸ್ ಇದೆ. ಅದಕ್ಕೆ ಮುಂಚೆ ಹೇಳಲೇಬೇಕಲ್ವಾ? ಸಮರ್ಥ್ ಮತ್ತೆ ತುಷಾರ್ ಇದ್ದಿದ್ರೆ ಚೆನ್ನಾಗಿರ್ತಿತ್ತು. ಪಾವನಿನೂ ಸಂಭಾಳಿಸ್ತಿದ್ರು. ಆದ್ರೀಗ ಹೇಳ್ಬೇಕಾಗಿರೋರು ನಾವೇನೆ, ಹಾಗೆ ಸಂಭಾಳಿಸ್ಬೇಕಾಗಿರೋರು ನಾವೇ. ಹ್ಯಾಪಿನಾ? ಆ ಸ್ಟುಪಿಡ್ ಇಡಿಯಟ್ ಚೀಪ್ ಕಬೀರ್ಗೋಸ್ಕರ ನಿನ್ನ ಫ್ಯಾಮಿಲಿ ಹತ್ರ ಸುಳ್ಳು ಹೇಳ್ದೆ. ನೋಡ್ದ ರಿಸಲ್ಟ್? ತಾತ ಸರಿಯಾಗಿ ಹೇಳ್ತಾರೆ, ಡೋಂಟ್ ರಿಪೀಟ್ ಯೋರ್ ಮಿಸ್ಟೇಕ್ಸ್, ಲರ್ನ್ ಫ್ರಮ್ ಇಟ್ ಆ್ಯಂಡ್ ಆಲ್ವೇಸ್ ರಿಮೆಂಬರ್, ಪೇರೆಂಟ್ಸ್ ಏನು ಹೇಳ್ತಾರೋ ಅದು ಸರಿಯಾಗಿರುತ್ತೆ. ಹೋಲಿ ದಿನ ಅನುಪಮ ಬಾಲ್ಕನಿಯಿಂದ ಬರ್ಬೋದು ಅಂದ್ರೆ ನಾನು ಬರ್ಬೋದಲ್ವಾ? ಈ ವನರಾಜ್ ರೂಮಲ್ಲಿ ಬೆಕ್ಕೇನಾದ್ರೂ ಬಂದ್ಬಿಟ್ಟಿದ್ಯಾ? ಹೂಕುಂಡನ ಬೀಳಿಸ್ಬಿಟ್ಟಿದೆ. ಯಾವ್ದೋ ಕಿಡಿಗೇಡಿ ಬೆಕ್ಕೆ ಇರ್ಬೇಕು. ಒಂದ್ ಸಲ ನನ್ ಕೈಗೇನಾದ್ರೂ ಸಿಕ್ಕಿದ್ರೆ ಕಿವಿನ ಹೇಗ್ ಚಿವ್ಡ್ತೀನಿ ಅಂದ್ರೆ ಇನ್ನೊಂದ್ಸಲ ನನ್ ಮಗನ್ ರೂಮಿಗೆ ಬರೋ ದಾರಿನೇ ಮರ್ತು ಬಿಡ್ಬೇಕು. ಬೆಕ್ಕೆಲ್ಲಿ ಕಾಣಿಸ್ತಾನೆ ಇಲ್ವಲ್ಲ? ದೆವ್ವ ಏನೂ ಅಲ್ಲ ತಾನೆ? ಅಜ್ಜಿ, ಮಮ್ಮಿ ಪಾಪ ಬರ್ತಿದ್ದಾರೆ. 2 ದಿನ ಜೊತೆಗಿದ್ದಿದ್ದು ಒಳ್ಳೇದೇ ಆಯ್ತು. ಗೋಪಾಲನ್ ದಯೆಯಿಂದ ಇವರಿಬ್ರು ಹೀಗೆ ಜೊತೆಲಿದ್ರೆ ಅಷ್ಟೇ ಸಾಕು. ಇನ್ನು ಡಿವೋರ್ಸ್ಗೂ ಟೈಮ್ ಇರುವಾಗ ಹೂ ನೋಸ್. ನಿನ್ ಬಾಯಿ ತುಂಬಾ ಸಕ್ಕರೆ ಹಾಕ್ತೀನಿ ಈಗ. ನಡಿ ನಡಿ. ಸೊ ಐ ವಾಸ್ ರೈಟ್. ನೀನ್ ನನ್ನಿಂದ ನಿನ್ ಡಿವೋರ್ಸ್ ಡೇಟ್ನ ಮುಚ್ಚಿಟ್ಟಿದ್ಯಾವಿ. ಆದ್ರೆ ಯಾಕೆ? ಹೌ ಕುಡ್ ಯು ಡೂ ದಿಸ್ ಟು ಮೀ? ನೀನು ನನ್ಗೂ ಹೇಳಲಿಲ್ಲ, ನಿನ್ ಫ್ಯಾಮಿಲಿಗೂ ಹೇಳಲಿಲ್ಲ ವಿ. ಯಾಕಂದ್ರೆ ನೀನ್ ಈ ಡಿವೋರ್ಸ್ ಡೇಟ್ ಬಗ್ಗೆ ಏನಾದ್ರೂ ನಿನ್ ಫ್ಯಾಮಿಲಿಗೆ ಹೇಳಿದಿದ್ರೆ ಅವ್ರಿಗೆ ಪಿಕ್ನಿಕ್ಗೆ ಪ್ಲಾನ್ ಮಾಡ್ತಿರ್ಲಿಲ್ಲ. ಆಂಟಿ ಮತ್ತೆ ಪಾವನಿ ಇಷ್ಟು ಹಾರಾಡ್ತಾನೂ ಇರ್ಲಿಲ್ಲ. ನೀನೇನ್ ಮಾಡಿಲ್ವೋ ಅದನ್ನ ನಾನ್ ಮಾಡ್ತೀನಿ ವಿ. ನಾನ್ ಹೇಳ್ತೀನಿ ಅವ್ರಿಗೆ. ಎಷ್ಟು ಮಜಾ ಬರುತ್ತೆ ಅಲ್ವಾ ನಿನ್ ಫ್ಯಾಮಿಲಿ ಎಕ್ಸ್ಪೆಕ್ಟೇಷನ್ನು ಮುರಿದೋದಾಗ ಮತ್ತೆ ಅವ್ರ ಮನ್ಸು ಕೂಡ ಒಡೆದೋದಾಗ. ನೀವು ಹೆಂಗಸ್ರಿಗಂತೂ ಕೊತ್ತಂಬರಿ ತಗೊಂಡಾಗ ಖುಷಿ ಪ್ರಮೋಷನ್ ಸಿಕ್ಕಾಗ್ಲೂ ಆಗಲ್ಲ. ಯಾರ್ ತಮ್ಮ ಕೈಯಾರೆ ಅಡಿಗೆ ಮಾಡ್ತಾರೋ ಅವ್ರಿಗೆ ಗೊತ್ತಿರುತ್ತೆ ತಾಜಾ ಕೊತ್ತಂಬರಿ ಏನು ಅಂತ. ಸ್ಮೆಲ್ ನೋಡಿ ನೋಡಿ. ವೆರಿ ನೈಸ್. ನಿಮ್ಮಿಬ್ಬರ
ನಿಮ್ಮಿಬ್ರು ನೋಡಿದ್ರೆ ಅನ್ಸುತ್ತೆ ನಿಮ್ಮಿಬ್ರು ಡೇಟ್ ತುಂಬಾ ಚೆನ್ನಾಗಾಗಿದೆ ಅಂತ. ಅರೆ ವಾ, ಏರಿಯಾದವರು ತೆಳ್ಳಗ್ ಬೆಳ್ಳಗಿರೋ ವಾಚ್ಮೆನ್ ನೇಮಕ ಮಾಡಿದಾರ. ನಾನ್ ವಾಚ್ಮ್ಯಾನ್ ಅಲ್ಲ ಆಂಟಿ. ಹಾಗಾದ್ರೆ ನಮ್ಮನೆ ಬಾಗ್ಲನ್ ಯಾಕೆ ಕಾಯ್ತಿದ್ಯಾ? ಯಾರು ಎಲ್ಲಿಗೆ ಹೋಗ್ತಿದ್ದಾರೆ, ಯಾಕೆ ಹೋಗ್ತಿದ್ದಾರೆ, ಅದರಿಂದ ನಿನ್ಗೇನಾಗ್ಬೇಕು? ರಿಲ್ಯಾಕ್ಸ್ ಆಂಟಿ, ನಾನ್ ಇವ್ರಿಗೆ ಬರೀ ಕಾಂಪ್ಲಿಮೆಂಟ್ ಕೊಡ್ತಾ ಇದ್ದೆ. ಹಾಗ್ ನೋಡಕ್ ಹೋದ್ರೆ ಇವರು ವರ್ಲ್ಡ್ಸ್ ಕೂಲೆಸ್ಟ್ ಕಪಲ್. ಡಿವೋರ್ಸ್ ಡೇಟ್ ಇಷ್ಟು ಹತ್ರ ಇಟ್ಕೊಂಡು ಕೂಡ ಪಿಕ್ನಿಕ್ ಹೋಗಿದ್ದಾರೆ. ಕಾವ್ಯ, ಇವರಿಬ್ರು ಗಂಡ ಹೆಂಡತಿ. ಅವರಿಬ್ರು ಪಿಕ್ನಿಕ್ ಹೋಗ್ಲಿ, ಹೋಟೆಲ್ ಹೋಗ್ಲಿ, ದೇವಸ್ಥಾನಕ್ ಹೋಗ್ಲಿ, ಪಾರ್ಕ್ ಹೋಗ್ಲಿ, ಗೋವಾಕ್ ಹೋಗ್ಲಿ, ಅದರಿಂದ ನಿನ್ಗೇನ್ ತೊಂದ್ರೆ ಆಗತ್ತೆ? ನನ್ಗೇನು ತೊಂದ್ರೆ ಆಗ್ತಿಲ್ಲ ಆಂಟಿ. ಇನ್ಫ್ಯಾಕ್ಟ್ ನಾನ್ ಖುಷಿಯಾಗಿದ್ದೀನಿ ಇವ್ರಿಬ್ರು ಸುತ್ತಾಡ್ಕೊಂಡ್ ಬಂದಿದ್ದಕ್ಕೆ. ಇಲ್ಲಾಂದ್ರೆ 2 ದಿನ ಆದ್ಮೇಲೆ ಇವ್ರಿಗೆ ಸುತ್ತಾಡೋ ಅವಕಾಶ ಎಲ್ಲಿ ಸಿಕ್ತಿತ್ತು? 2 ದಿನದಲ್ಲಿ ಅದ್ಯಾವ ಆಕಾಶ ಬಿದ್ದು ಹೋಗುತ್ತೆ? 2 ದಿನ ಆದ್ಮೇಲೆ ವನ್ರಾಜ್ ಮತ್ತೆ ಅನುಪಮಾದು ಡಿವೋರ್ಸ್ ಆಗ್ತಾ ಇದೆ. ಎರಡು ದಿನ ಆದ್ಮೇಲೆ ಡಿವೋರ್ಸ್? ಓ, ಐ ಆಮ್ ಸೋ ಸಾರಿ. ನನಗ್ ಗೊತ್ತೇ ಇರ್ಲಿಲ್ಲ ವಿ ನಿಮ್ಗೂ ಹೇಳಿಲ್ಲ ಅಂತ. ವಿ, ಐ ಥಾಟ್ ನೀನ್ ನನಗ್ ಮಾತ್ರ ಹೇಳಿಲ್ಲ ಅನ್ಕೊಂಡೆ. ಆದ್ರೆ ನೀನ್ ನಿನ್ ಫ್ಯಾಮಿಲಿಗೂ ಕೂಡ ಹೇಳಿಲ್ಲ ವಿ. ಎನಿವೇ, ನೀನ್ ಹೇಳಿದ್ಯೋ ನಾನ್ ಹೇಳಿದ್ನೋ ವಿಷಯ ಒಂದೇ ಅಲ್ವಾ? ಹಾಗ್ ನೋಡಕ್ ಹೋದ್ರೆ ಇವತ್ತಿನ ದಿನ ಅಂತೂ ಮುಗ್ದೋಯ್ತು. ಇವಾಗ ಬರೀ 1.5 ದಿನ ಉಳ್ದಿದೆ. One and a half days only. So all the best. ಎರಡು ದಿನ ಆದ್ಮೇಲೆ ವನ್ರಾಜ್ ಮತ್ತೆ ಅನುಪಮಾದು ಡಿವೋರ್ಸ್ ಆಗ್ತಾ ಇದೆ. ಇನ್ನೂ ಸಮಯ ಬಾಕಿ ಇದೆ ಅನುಪಮ. ಬಾ.
ಯಾಕೆ ಹೇಳಲಿಲ್ಲ? ಅದರಿಂದ ನಮಗ್ ನೋವಾಗ್ದೇ ಇರ್ಲಿ ಅಂತ. ಯಾಕೆಂದ್ರೆ ನಾವೆಲ್ಲರೂ ಉಳಿದಿರೋ 2-3 ದಿನಾನ ಸಂತೋಷವಾಗಿ ಕಳೀಲಿ ಅಂತ. ಬೇರೆ ಆಗೋಕ್ಕೂ ಮುಂಚೆ ಎಲ್ಲರೂ ಒಟ್ಟಿಗೆ ಒಳ್ಳೆ ನೆನಪುಗಳನ್ನು ಮೆಲುಕು ಹಾಕಬೇಕು ಅಂತ. ಸಾರಿ. ಮೀನ್ಸ್ ನಾಳೆ ಬೆಳಿಗ್ಗೆ ನಾವು ಎದ್ಮೇಲೆ ಆಗ ನಿಮ್ಮಿಬ್ರು ಡಿವೋರ್ಸ್ಗೆ 48 hours ಬಾಕಿ ಇರುತ್ತಾ? ಜನರಿಗೆ ಇಡೀ ಜೀವನದಲ್ಲಿ ನಿಜವಾದ ಸಂತೋಷ 2 ಕ್ಷಣನೂ ಸಿಗಲ್ಲ. ಆದ್ರೆ ನಮ್ಗೆ ಪೂರ್ತಿ ಎರಡು ದಿನ ಸಿಕ್ಕಿದೆ ನಮ್ಗೆ. ಮಗಳೇ, ಹೆದರ್ಬೇಡಿ ಮಾವ, ಅಳಲ್ಲ ನಾನು. ಅಳೋಕ್ ಸಮಯ ಆದ್ರೂ ಎಲ್ಲಿ ಉಳ್ದಿದೆ? ಈ 2 ದಿನದ ಪ್ರತಿ ಕ್ಷಣದಲ್ಲೂ ನಾವು ಇಡೀ ಜೀವನಾನೇ ಅನುಭವಿಸ್ಬೇಕು. ಎಷ್ಟೊಂದೆಲ್ಲ ಮಾಡ್ಬೇಕು. ನಗ್ಬೇಕು, ದೇವ್ರ ಮನೆ ಅಲಂಕಾರ ಮಾಡ್ಬೇಕು, ಹಪ್ಳ ಒಣಗಕ್ ಹಾಕ್ಬೇಕು, ಉಪ್ಪಿನಕಾಯಿ ಹಾಕ್ಬೇಕು, ರೊಟ್ಟಿ ಮಾಡ್ಬೇಕು, ಖುಷಿಗೆ ಯಾವ್ಯಾವ ಸಾಮಾನು ಎಲ್ಲಿದೆ ಅಂತ ಹೇಳ್ಬೇಕು, ಅಡ್ಗೆ ಮನೆ ಬಗ್ಗೆ ಎಲ್ಲ ಎಷ್ಟೊಂದೆಲ್ಲ ಕೆಲಸ ಇದೆ. ಮತ್ತೆ ಇಷ್ಟೊಂದೆಲ್ಲ ಕೆಲಸ ಇರೋವಾಗ ಇದ್ರ ಮಧ್ಯದಲ್ಲಿ ಅಳೋಕಾದ್ರೂ ಸಮಯ ಎಲ್ಲಿರುತ್ತೆ? ಅಳೋದಿಕ್ಕೆ ಆಮೇಲೆ ತುಂಬಾ ಸಮಯ ಸಿಗುತ್ತೆ. ಈಗ ಕೇವಲ ನಗ್ಬೇಕು, ಹಾಗೆ ಎಲ್ರನ್ನು ನಗಿಸ್ಬೇಕು. ಈಗ ನಾನು ಈಗಿಂದೀಗ್ಲೇ ನಿಮ್ಮೆಲ್ರಿಗೂ ಒಂದು ಬಿಸಿಯಾದ ಕಡಕ್ಕಾದ ಶುಂಠಿ ಟೀ ಮಾಡ್ಬೇಕು. ಹಾಗೆ ನನ್ ಸ್ವೀಟಿ ಪುಟ್ಟಿಗೋಸ್ಕರ ಅವಳ ಫೇವ್ರೇಟ್ ಕ್ಯಾರೆಟ್ ಹಲ್ವಾ. ಅಳಬೇಡ ಪಾವನಿ, ಬೇಡ. ಈಗ ನಿಮ್ಮಮ್ಮ ಏನು ಹೇಳಿದ್ಲು? ಒಂದೊಂದು ಕ್ಷಣನೂ ಜೀವಿಸ್ಬೇಕು ಅಲ್ವಾ? ಅಲ್ಲ, ಅಳೋದಕ್ಕೂ ಪುರುಸೊತ್ತಾದ್ರೂ ಎಲ್ಲಿದೆ?